ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಫೆಬ್ರವರಿ 17 ಮಂಗಳವಾರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಎಚ್ಚರಿಕೆಯ ದಿನ. ಇದು ಕೇವಲ ಒಂದು ದಿನವಲ್ಲ, ನಿಮ್ಮ ಭವಿಷ್ಯದ ದಿಕ್ಕನ್ನು ತಿದ್ದುವ ಸಂಕೇತದ ದಿನ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಒಂದೇ ಸಮಯದಲ್ಲಿ ಅನೇಕ ಆಲೋಚನೆಗಳು, ಗೊಂದಲ, ಕೆಲವೊಮ್ಮೆ ಉತ್ಸಾಹ, ಕೆಲವೊಮ್ಮೆ ಅಸ್ಪಷ್ಟ ಭಯ ಕಾಣಿಸ್ತಾ ಇದ್ರೆ ಅದಕ್ಕೆ ಕಾರಣ ಇದೆ. ಬ್ರಹ್ಮಾಂಡ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಆರಂಭಿಸೋದಕ್ಕೆ ಸಿದ್ಧವಾಗಿದೆ. ಮಿಥುನ ರಾಶಿಯವರ ವಿಶೇಷತೆ ಏನಪ್ಪ ಅಂತಂದರೆ, ನೀವು ತುಂಬ ಬುದ್ಧಿವಂತರು, ವೇಗವಾಗಿ ಯೋಚನೆ ಮಾಡೋರು ಮತ್ತು ಪರಿಸ್ಥಿತಿಗೆ ತಕ್ಕಂತೆ ತಕ್ಷಣ ಹೊಂದಿಕೊಳ್ಳೋರು. ಆದರೆ ಇತ್ತೀಚೆಗೆ ನೀವು ತೆಗೆದುಕೊಂಡ ಕೆಲವು ನಿರ್ಧಾರಗಳ ಬಗ್ಗೆ ಅನುಮಾನ, ನಾನು ಸರಿಯಾದ ದಾರಿಯಲ್ಲಿ ಇದ್ದೇನಾ ಅಂತ ಎಂಬ ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು. ಈ ದಿನದ ನಂತರ ಆ ಅನುಮಾನಗಳಿಗೆ ಸ್ಪಷ್ಟತೆ ಅನ್ನೋದು ಬರುತ್ತೆ. ನಿಮ್ಮ ಮುಂದೆ ಬರುವ ಒಂದು ಘಟನೆ, ಒಂದು ಮಾತು ಅಥವಾ ಅಪ್ರತೀಕ್ಷಿತ ಸಂದೇಶ, ನೀವು ಅನ್ಎಕ್ಸ್ಪೆಕ್ಟೆಡ್ ಯಾರು ಮೆಸೇಜ್ ಮಾಡ್ತಾರೆ, ನಿಮ್ಮ ಮನಸ್ಸಿನ ಗೊಂದಲವನ್ನು ಕತ್ತರಿಸುವಂತೆ ಮಾಡುತ್ತೆ. ಈ ಮಂಗಳವಾರ ಸಂಜೆ ನಂತರ ನಿಮಗೆ ಒಂದು ಮಹತ್ವದ ಸಂಪರ್ಕ ಆಗುವ ಸಾಧ್ಯತೆ ಇರುತ್ತೆ. ಹಳೆಯ ಪರಿಚಯ, ದೂರವಾದ ವ್ಯಕ್ತಿ ಅಥವಾ ನೀವು ನಿರೀಕ್ಷಿಸದ ಒಬ್ಬ ವ್ಯಕ್ತಿಯ ಮೂಲಕ ಒಂದು ಮಾಹಿತಿ ಅಥವಾ ಅವಕಾಶ ಅನ್ನೋದು ಬರುತ್ತೆ. ಇದು ಯಾದೃಚ್ಛಿಕ ಅಲ್ಲ, ಇದು ಮಿಥುನ ರಾಶಿಯವರ ಜೀವನದಲ್ಲಿ ಬದಲಾವಣೆ ಸಾಮಾನ್ಯವಾಗಿ ಮಾತು ಮತ್ತು ಸಂಪರ್ಕಗಳ ಮೂಲಕ ಬರುತ್ತೆ. ಈ ಬಾರಿ ಕೂಡ ಅದೇ ರೀತಿ ನಡೀತಾ ಇದೆ. ಮನೆಯ ವಾತಾವರಣದಲ್ಲೂ ಕೂಡ ಬದಲಾವಣೆ ಕಾಣಬಹುದು. ಇತ್ತೀಚೆಗೆ ಮನೆಯಲ್ಲಿ ಅರ್ಥವಾಗದ ಮೌನ ಅಥವಾ ಅಸಮಾಧಾನ ಇದ್ದರೆ ಅದು ನಿಧಾನವಾಗಿ ಕರಗುತ್ತೆ. ನಿಮ್ಮ ಮಾತಿಗೆ ಮನೆಯವರು ಹೆಚ್ಚಿನ ಗಮನ ಕೊಡೋದಕ್ಕೆ ಆರಂಭ ಮಾಡ್ತಾರೆ. ನಿಮ್ಮ ಸಲಹೆಗಳಿಗೆ ಬೆಲೆ ಸಿಗುತ್ತೆ. ಇದು ನಿಮ್ಮಲ್ಲಿ ಜವಾಬ್ದಾರಿ ಹೆಚ್ಚುತ್ತಿರುವ ಸಂಕೇತ. ಆದರೆ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಸ್ನೇಹ ವಲಯದಲ್ಲಿ ಎಲ್ಲರೂ ನಿಮ್ಮ ಹಿತೈಷಿಗಳು ಆಗಿರೋದಿಲ್ಲ. ಕೆಲವರು ನಿಮ್ಮ ಆಲೋಚನೆಗಳನ್ನು ಕೇಳಿ, ನಿಮ್ಮ ಯೋಜನೆಗಳನ್ನು ತಿಳಿದು ನಿಮಗಿಂತ ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಮಿಥುನ ರಾಶಿಯವರು ಮನಸ್ಸನ್ನು ತೆರೆದಿಟ್ಟು ಮಾತನಾಡುವವರು. ಆದರೆ ಈಗ ಸ್ವಲ್ಪ ಮೌನನೇ ನಿಮ್ಮ ಶಕ್ತಿ. ಎಲ್ಲವನ್ನು ಎಲ್ಲರಿಗೂ ಹೇಳಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಆರ್ಥಿಕವಾಗಿ ಈ ಸಮಯದಲ್ಲಿ ಚಲನೆಯನ್ನು ಕಾಣಬಹುದು. ಚಿಕ್ಕ ಮೊತ್ತದ ಹಣ, ಚಿಕ್ಕ ಅವಕಾಶ ಎಂದು ನೀವು ಅಂದಾಜಿಸುವ ವಿಷಯನೇ ಮುಂದೆ ದೊಡ್ಡ ಲಾಭಕ್ಕೆ ಕಾರಣ ಆಗಬಹುದು. ಬರವಣಿಗೆ, ಮಾತು, ವ್ಯಾಪಾರ, ಮೀಡಿಯಾ, ಆನ್ಲೈನ್ ಕೆಲಸ, ಮಾರ್ಕೆಟಿಂಗ್, ಶಿಕ್ಷಣ ಈ ಕ್ಷೇತ್ರಗಳಲ್ಲಿ ಇರುವ ಮಿಥುನ ರಾಶಿಯವರಿಗೆ ವಿಶೇಷ ಅವಕಾಶಗಳು ಅನ್ನೋದು ಕಾಣಿಸಿಕೊಳ್ಳುತ್ತೆ. ನಿಮ್ಮ ಬುದ್ಧಿ ಮತ್ತು ಮಾತಿನ ಶಕ್ತಿ ಈಗ ನಿಮ್ಮ ದೊಡ್ಡ ಆಸ್ತಿ. ಈ ಸಮಯದಲ್ಲಿ ನೀವು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಬೇಕಾಗಬಹುದು. ಎರಡು ದಾರಿಗಳ ನಡುವೆ ನೀವು ನಿಂತಿರುವಂತೆ ಅನಿಸಬಹುದು. ಆದರೆ ಈ ಬಾರಿ ನಿರ್ಧಾರವನ್ನು ಭಯದಿಂದ ಅಲ್ಲ, ಸ್ಪಷ್ಟತೆಯಿಂದ ತೆಗೆದುಕೊಳ್ಳಿ. ನೀವು ಒಂದು ದಾರಿಯನ್ನು ಆರಿಸಿಕೊಂಡ ಕ್ಷಣದಿಂದ ಉಳಿದ ಗೊಂದಲಗಳು ಕರಗುತ್ತೆ. ಮುಂದಿನ ದಾರಿ ಸ್ಪಷ್ಟವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಮನಸ್ಸಿನ ಒತ್ತಡಕ್ಕೆ ಹೆಚ್ಚು ಗಮನ ಕೊಡಿ. ಹೆಚ್ಚು ಯೋಚಿಸುವುದು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ಸ್ವಲ್ಪ ವಿಶ್ರಾಂತಿ, ಪ್ರಾಣಾಯಾಮ, ಧ್ಯಾನ ಅಥವಾ ಮೌನ ಇವಕ್ಕೆಲ್ಲ ನೀವು ಸಮಯ ಕೊಡೋದ್ರಿಂದ ನಿಮಗೇನೆ ತುಂಬ ಉಪಕಾರ ಆಗುತ್ತೆ. ಮನಸ್ಸು ಶಾಂತವಾದಾಗ ನಿಮ್ಮ ಬುದ್ಧಿಶಕ್ತಿ ಇನ್ನಷ್ಟು ತೀಕ್ಷ್ಣವಾಗುತ್ತೆ. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಜನರು ನಿಮ್ಮ ಮಾತನ್ನು ಕೇಳ್ತಾರೆ. ಹಿಂದೆ ನಿಮ್ಮನ್ನು ಲಘುವಾಗಿ ತೆಗೆದುಕೊಂಡವರು ಕೂಡ ಈಗ ನಿಮ್ಮ ಜ್ಞಾನವನ್ನು ಗುರುತಿಸ್ತಾರೆ. ನಿಮ್ಮ ಆಲೋಚನೆಗಳು ಪ್ರೇರಣೆ ಆಗುತ್ತೆ. ಇದು ನಾಯಕತ್ವದ ಪ್ರಾರಂಭದ ಹಂತ. ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಮಾತುಗಳಿಗೆ ಶಕ್ತಿ ಇದೆ. ನೀವು ಹೇಳುವ ಮಾತುಗಳು ಬೇಗನೆ ನಿಜವಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಕಾರಾತ್ಮಕ ಮಾತುಗಳಿಂದ ದೂರ ಇರಿ. ನಿಮ್ಮ ಬಗ್ಗೆ ಕೆಳಮಟ್ಟದ ಮಾತುಗಳನ್ನು ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ನೀವು ನಿಮ್ಮನ್ನು ಹೇಗೆ ನೋಡ್ಕೊಳ್ತಾ ಇದ್ದೀರೋ ಜಗತ್ತು ಕೂಡ ನಿಮ್ಮನ್ನು ಹಾಗೆ ನೋಡುತ್ತೆ. ಈ ದಿನದಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನೀವು ಅಚಾನಕ್ ಸ್ಫೋಟದ ಬದಲಾವಣೆ ಅಲ್ಲ, ಆದರೆ ವೇಗವಾಗಿ ನಡೆಯುವ ಬುದ್ಧಿವಂತ ಪರಿವರ್ತನೆ. ನೀವು ಹಿಂದೆ ಭಯಪಟ್ಟ ವಿಷಯಗಳೇ ಈಗ ಅವಕಾಶಗಳಾಗಿ ನಿಮ್ಮ ಮುಂದೆ ಬರುತ್ತೆ. ನೀವು ಅವುಗಳನ್ನು ಗುರುತಿಸಿದ್ರೆ ಸಾಕು. ಪರಮಶಿವನ ಕೃಪೆ, ಸರಸ್ವತಿ ದೇವಿಯ ಅನುಗ್ರಹ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.